ನಾನು ಹರ್ಷಿತಾ 6ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೌಡ್ಗಾಂವ್. ನಾನು ಇಂದು ತತ್ಸಮ ತದ್ಭವಗಳ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ. ತತ್ಸಮ ಎಂದರೇನು? ತತ್ಸಮ ಎಂದರೆ ಕನ್ನಡದಲ್ಲಿ ಬಳಕೆಯಲ್ಲಿರುವ ಹಲವಾರು ಸಂಸ್ಕೃತ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರವನ್ನು ಹೊಂದದೆ, ಅಂದರೆ ಯಾವ ರೀತಿಯ ಬದಲಾವಣೆಗೂ ಒಳಗಾಗದೆ ಬಂದು ಸೇರಿಕೊಂಡ ಪದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ. ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನವಾದುದು. ಇಲ್ಲಿ ಅದಕ್ಕೆ ಎಂದರೆ ಸಂಸ್ಕೃತಕ್ಕೆ ಸಮಾನ ಎಂದರ್ಥ. ಇವನ್ನು ಕೆಲವರು ಸಂಸ್ಕೃತಗಳೆಂದು ಕರೆಯುತ್ತಾರೆ. ಕನ್ನಡಕ್ಕೂ ಸಂಸ್ಕೃತಕ್ಕೂ ಸಮಾನ ರೂಪಗಳೆಂದು ತಾತ್ಪರ್ಯ. ತದ್ಭವ ಶಬ್ದಗಳ ಸಂಸ್ಕೃತ ರೂಪವನ್ನು ತತ್ಸಮಗಳೆಂದು ಕರೆಯುವುದು ರೂಢಿಗೆ ಬಂದಿದೆ. ಉದಾಹರಣೆ: ರಾಮ, ವಸಂತ, ಸೋಮ, ಚಂದ್ರ, ಗ್ರಹ, ಶ್ರೀ, ಸ್ತ್ರೀ, ಭುವನ, ಶ್ರುತಿ, ಕಾವ್ಯ, ಪಶು ಇತ್ಯಾದಿ. ತದ್ಭವ ಎಂದರೇನು? ತದ್ಭವ ಎಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬಂದಿರುವ ಪದಗಳನ್ನು ತದ್ಭವಗಳೆಂದು ಕರೆಯುತ್ತಾರೆ. ತತ್ ಎಂದರೆ ಅದರಿಂದ, ಭವ ಎಂದರೆ ಹುಟ್ಟಿದ್ದು. ಇಲ್ಲಿ ಅದರಿಂದ ಎಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ. ಉದಾಹರಣೆ: ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವ ರೂಪಗಳು: ಶಶಿ, ಸಸಿ, ಕ್ಷೀರ, ಸೀರ, ಕಲಶ, ಕಳಸ, ಅಂಕುಶ, ಅಂಕುಸ, ಯಜ್ಞ, ಜನ್ನ, ವ್ಯವಸಾಯ, ಬೇಸಾಯ, ಆಶಾ, ಆಸೆ, ವಾಪಿ, ಬಾವಿ, ಮುಕ್ತಿ, ಮುಕುತಿ. ತತ್ಸಮದಿಂದ ತದ್ಭವ ರೂಪದಲ್ಲಿ ಪರಿವರ್ತಿಸಲು ಕೆಲವು ನಿಯಮಗಳಿವೆ. ಲಕಾರಾಂತ ಶಬ್ದಗಳು ದ್ವಿತ್ವದಿಂದ ಕೂಡಿ ಊಕಾರಾಂತವಾಗುವವು ಮತ್ತು ದ್ವಿತ್ವವಿಲ್ಲದೆ ಉಕಾರಾಂತವಾಗುವವು. ಉದಾಹರಣೆ: ಬಿಲ್, ಬಿಲ್ಲು, ನಿಲ್, ನಿಲ್ಲು, ಕಲ್, ಕಲ್ಲು, ಕೊಲ್, ಕೊಲ್ಲು, ಪುಲ್, ಹುಲ್ಲು, ಜೊಲ್, ಜೊಲ್ಲು, ಪಾಲ್, ಪಾಲು ಇತ್ಯಾದಿ. ನಕಾರಾಂತ ಮತ್ತು ಣಕಾರಾಂತ ಪದಗಳು ದ್ವಿತ್ವದೊಡನೆ ಊಕಾರಾಂತವಾಗುತ್ತವೆ. ನ ಮತ್ತು ನ ದಿಂದ ಅಂತ್ಯವಾಗುವ ಶಬ್ದಗಳು ಉ ಆಗುತ್ತವೆ. ಉದಾಹರಣೆ: ಪೊನ್, ಪೊನ್ನು, ಆನ್, ಆನು, ಕಣ್, ಕಣ್ಣು, ಮಾನ್, ಮಾನು, ಪೆಣ್, ಪೆಣ್ಣು ಇತ್ಯಾದಿ. ಶಕಾರಗಳಿಗೆ ಸಕಾರವಾಗುವುದು. ಉದಾಹರಣೆ: ಪಶು, ಹಸು, ಶರ್ಕರ, ಸಕ್ಕರೆ, ಶುಂಠಿ, ಸುಂಠಿ, ಶಾಣೆ, ಸಾಣೆ, ಶಿಶು, ಸಿಸು, ಸರ್ಷಪ, ಸಾಸಿವೆ, ಜ್ಯೋತಿಷಿ, ಜೋಯಿಸು, ಜೋಯಿಸ, ಮಷಿ, ಮಸಿ, ದೀಶ, ದೀಸೆ, ಆಕಾಶ, ಆಗಸ, ಭಾಷಾ, ಭಾಷೆ, ಶೇಷ, ಶೇಷೆ, ಶೃಂಖಲ, ಸಂಕೋಲೆ, ಶೂನ್ಯ, ಸೊನ್ನೆ, ಸ್ನೇಹ, ನೇಹ, ಸ್ವರ್ಗ, ಸಗ್ಗ, ಶ್ರೀ, ಸಿರಿ, ಸಂಸ್ಕೃತ, ಸಕ್ಕದ, ಸಂಧ್ಯಾ, ಸಂಜೆ, ಸೌಭಾಗ್ಯ, ಸೊಬಗು, ಋಷಿ, ರಿಷಿ ಇತ್ಯಾದಿ. ಮಹಾಪ್ರಾಣಕ್ಕೆ ಬದಲಾಗಿ ಅಲ್ಪ ಪ್ರಾಣ ಬರುವುದು. ಉದಾಹರಣೆ: ಘಂಟ, ಗಂಟೆ, ಛಲ, ಛಲ, ಕಥಾ, ಕತೆ, ಚೂರಿ, ಚೂರಿ ಇತ್ಯಾದಿ. ಪ, ಬ, ಮ ಕಾರಗಳಿಗೆ ವಕಾರ ಬರುವುದು. ಉದಾಹರಣೆ: ವಾಪಿ, ಬಾವಿ, ದೀಪಿಕಾ, ದೀವಿಗೆ, ಸೀಬಿಕಾ, ಸೀವಿಗೆ, ಕಬಳ, ಕವಣ, ಕವಳ, ಕುಮಾರ, ಕುವರ, ಭ್ರಮಣ, ಬವಣೆ ಇತ್ಯಾದಿ. ಯಕಾರಕ್ಕೆ ಜಕಾರವಾಗುವುದು. ಉದಾಹರಣೆ: ಯಾಮ, ಜಾವ, ಯತಿ, ಜತಿ, ಯತ್ನ, ಜತನ, ಯಾತ್ರ, ಜಾತ್ರೆ, ಯಂತ್ರ, ಜಂತ್ರ, ಉದ್ಯೋಗ, ಉಜ್ಜುಗ, ವಂದ್ಯ, ಬಂಜೆ, ದ್ಯುತ, ಜೂಜು, ಯೋಗಿನ್, ಜೋಗಿ, ಯೌವನಿಕ, ಜವನಿಕೆ, ಯುಗ್ಮ, ಜುಗುಮ, ಯುಗ, ಜುಗ, ಯತಿ, ಜತಿ ಇತ್ಯಾದಿ.
ದೀರ್ಘ ಸ್ವರಕ್ಕೆ ರಸ್ವಸರ ಬರುವುದು. ಉದಾಹರಣೆ: ಕಾರ್ಯ ಕಜ್ಜ, ಆರ್ಯ ಅಜ್ಜ, ಕಾವ್ಯ ಕಬ್ಬ, ಕುರ್ಪಸ ಕುಪ್ಪಸ, ತಾಂಬೂಲ ತಂಬೂಲ, ಆಕಾಶ ಆಗಸ, ದುಕೂಲ ದುಗುಲ, ಸೂತ್ರಿಕ ಸುತ್ತಿಗೆ, ಪ್ರಯಾಣ ಪಯಣ ಇತ್ಯಾದಿ. ವರ್ಗದ ಮೊದಲನೆಯ ಅಕ್ಷರಕ್ಕೆ ಆಯಾ ವರ್ಗದ ತೃತೀಯಾಕ್ಷರಗಳು. ಉದಾಹರಣೆ: ತಟ ದಡ, ಚತುರ ಚದುರ, ಚತುರ ಚದುರ, ಮಲ್ಲಿಕಾ ಮಲ್ಲಿಗೆ, ಮಲ್ಲಿಕಾ ಮಲ್ಲಿಗೆ, ಕಟಕ ಕಡಕ, ತೃತೀಯ ತದಿಗೆ, ದ್ವಿತೀಯ ಬಿದಿಗೆ, ಬಸತಿ ಬಸತಿ, ಅಟವಿ ಅಡವಿ, ಸೂಚಿ ಸೂಜಿ ಇತ್ಯಾದಿ. ಸಂಯುಕ್ತ ವ್ಯಂಜನಗಳ ನಡುವೆ ಸ್ವರ ಸೇರುವುದು. ಉದಾಹರಣೆ: ಚಂದ್ರ ಚಂದಿರ, ಮುಕ್ತಿ ಮುಕುತಿ, ಯುಕ್ತಿ ಯುಕುತಿ, ಭಕ್ತಿ ಭಕುತಿ, ವರ್ಷ ವರುಷ, ಹರ್ಷ ಹರುಷ, ಚಿತ್ರ ಚಿತ್ತಿರ ಇತ್ಯಾದಿ. ಟ ಠ ಡ ಲ ಕಾರಗಳಿಗೆ ಳಕಾರವಾಗುವುದು. ಉದಾಹರಣೆ: ಕುಕ್ಕುಟ ಕೋಳಿ, ಮಟಿಕ ಮಳಿಗೆ, ದಾಡಿಮ ದಾಳಿಂಬ, ಜಲ ಜಳ, ಜಲ ಜಳ, ಕಂಬಲ ಕಂಬಳಿ, ಸ್ಫಟಿಕ ಫಳಕ ಇತ್ಯಾದಿ. ಪ ಫ ಕಾರಗಳಿಗೆ ಹಕಾರ ಬರುವುದು. ಉದಾಹರಣೆ: ಪಲ್ಲಿ ಹಳ್ಳಿ, ಪ್ರಾಣ ಹರಣ, ಪಿಷ್ಟ ಹಿಟ್ಟು, ಪೂರ್ಣಿಮಾ ಹುಣ್ಣಿಮೆ, ಫಲಕ ಹಲಗೆ ಇತ್ಯಾದಿ. ವಿಜಾತಿಯ ಸಂಯುಕ್ತ ವ್ಯಂಜನಗಳು ಸಜಾತಿಯಗಳಾಗುವವು. ಉದಾಹರಣೆ: ಕರ್ತರಿ ಕತ್ತರಿ, ನಿದ್ರೆ ನಿದ್ದೆ, ಪರೀಕ್ಷೆ ಪರೀಕೆ, ಪುಸ್ತಕ ಹೊತ್ತಿಗೆ, ಪರ್ದು ಹದ್ದು, ಗದ್ದೆ ಗದ್ದೆ, ಓರ್ಮೆ ಒಮ್ಮೆ, ವರ್ಣ ಬಣ್ಣ, ಕಳತೆ ಕತ್ತೆ, ಅಕ್ಷ ಅಚ್ಚ, ಅಕ್ಷರ ಅಕ್ಕರ, ಲಕ್ಷ ಲಕ್ಕ, ಪಕ್ಷ ಪಕ್ಕ, ಪೊಣ್ಣ ಹೊಮ್ಮು ಇತ್ಯಾದಿ. ಇನ್ನು ಅನೇಕ ರೀತಿಗಳಲ್ಲಿ ರೂಪ ವ್ಯತ್ಯಾಸ ಹೊಂದಿ ತದ್ಭವಗಳಾಗುವವು. ಉದಾಹರಣೆ: ವಿದ್ಯೆ ಬಿಜ್ಜೆ, ಅಂಗಾರ ಇಂಗಾಲ, ಚೂರ್ಣ ಸುಣ್ಣ, ವಿಪತ್ತು, ಧನಸ್ಸು, ತೇಜಸ್ಸು, ಆಜ್ಞೆ ಆಣೆ, ಚರಿಕ ಸುಲಿಗೆ, ಸ್ಥಾನ ತಾಣ, ಬೀರ ವೀರ, ಸಂಧ್ಯಾ ಸಂಜೆ, ಖನಿ ಗಣಿ, ಕಸ್ತೂರಿ ಕತ್ತೂರಿ, ಮಹಾದೇವ ಮಾದೇವ, ಹಂಸ ಅಂಚೆ, ಚರ್ಮಗಾರ ಸಮಾಗಾರ, ತುಳಸಿ ಇತ್ಯಾದಿ. 10ನೇ ತರಗತಿ ಪಠ್ಯದಲ್ಲಿ ಬಂದಿರುವ ಕೆಲವು ತತ್ಸಮ ತದ್ಭವ ಪದಗಳು. ಉದಾಹರಣೆ: ಗ್ರಹ ಗರ, ಕಾವ್ಯ ಕಬ್ಬ, ವಸಂತ ಬಸಂತ, ದ್ಯುತ್ತು ಜೂಜು, ಕುಠರ ಕೊಡಲಿ, ತಪಸ್ವಿ ತವಸಿ, ಪಾದುಕ ಹಾವಿಗೆ, ಕಲಶ ಕಳಸ, ಶಶಿ ಸಸಿ, ದೃಷ್ಟಿ ದಿಟ್ಟಿ, ವಂಶ ಬಂಚೆ, ವರ್ಣ ಬಣ್ಣ, ಪ್ರಸಾದ ಹಸಾದ, ವಿಜ್ಞಾಪನೆ ಭಿನ್ನಃ, ಸಾಂವತ, ವ್ಯಾಪಾರಿ ಬೇಹಾರಿ, ಮುಖಶಾಲೆ ಮುಗೋಸಾಲೆ, ದೀಪಿಕಾ ದೀವಿಗೆ, ಪಟ್ಟಣ ಪತ್ತಣ, ಕೋಕಿಲ ಕೋಗಿಲೆ, ಬ್ರಹ್ಮ ಬೊಮ್ಮ, ದಾತೃ ದಾತಾರ, ಯಜ್ಞ ಜನ್ನ, ಸುಧೆ ಸೋದೆ, ತಟ ತಡಿ, ಅಮೃತ ಅಮರುದು, ಧರ್ಮ ಧರುಮ, ಅಂಕುಶ ಅಂಕುಶ, ವಿದ್ಯೋಧರ ಬಿಜ್ಜೋಧರ, ಅರ್ಕ ಯಕ್ಕ, ಯುದ್ಧ ಜುದ್ಧ, ಪ್ರತಿಹಾಲ ಪಡೆಯಲ,
ರಾಜ ರಾಯ ದೀಶ ದೀಸೆ ಕಣಿ ಗಣಿ ಯುಗ ಜುಗ ಪುಣ್ಯ ಹನ್ಯ ಚಂದ್ರ ಚಂದಿರ ವರ್ಷ ವರುಷ ವೈಶಾಖ ಬೇಸಗೆ ಚೀರ ಸೀರೆ ಸ್ಥಾನ ತಾಣ ವ್ಯಾಯ ಬೀಯ ಪಕ್ಷಿ ಹಕ್ಕಿ ಅಂಗಳ ಅಂಕಣ ಆರ್ಯ ಅಜ್ಜ ಇತ್ಯಾದಿ. ಎಲ್ಲರಿಗೂ ಧನ್ಯವಾದಗಳು.